ಮೇಡಮ್ ಅವರೇ, ನಿಮ್ಗೇನಾದ್ರು ತೊಂದರೆ ಇದ್ದದಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಇಲ್ಲ ಮೇಡಮ್ ಅವರೇ, ನಿಮ್ಮ ಮನಸ್ಸಲ್ಲಿ ಏನೋ ಮಡಿಕೊಂಡು ಕೊರಗ್ತಾ ಇದ್ದೀರಾ. ಅದೇನಂತ ನನ್ನ ಹತ್ರ ಹೇಳ್ಕೊಡಿ ಮೇಡಮ್ ಅವರೇ. ಹಾಗೇನಿಲ್ಲ ಸಿದ್ದು ಅವರೇ, ನಾನು ಚೆನ್ನಾಗೇ ಇದ್ದೀನಿ. ಮತ್ತೆ ಯಾಕೆ ಮೇಡಮ್ ಅವರೇ ಮಕ್ಕನ ಇಷ್ಟು ಸಪ್ಪಗೆ ಮಾಡ್ಕೊಂಡಿದ್ದೀರಾ? ಮುಗ್ದಲ್ಲಿ ನಗುನೇ ಇಲ್ಲ, ಖುಷಿ ಇಲ್ಲ. ಏನಾಯ್ತು ಮೇಡಮ್ ಅವರೇ? ಯಾರನ್ನ ಏನಾದಂದ್ರ? ಇಲ್ಲ ಸಿದ್ದು ಅವರೇ, ಯಾರು ಏನು ಹೇಳಲಿಲ್ಲ. ವೇಳೆ ಏನಾದರೂ ಹೇಳಿದಿದ್ರು ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ನಾನು ಮಾಡಿರೋ ಕೆಲಸನೂ ಹಾಗೇ ಇದೆ. ಯಾರು ತಾನೇ ತನ್ನ ಮಗನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿರೋರನ್ನ ಬೈದೇ ಇರ್ತಾರೆ? ಅವ್ರು ಬೈಯೋದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಇದ್ರಲ್ಲಿ ನಿಮ್ಮ ತಪ್ಪು ಏನದೆ ಮೇಡಮ್ ಅವರೇ? ನೀವು ಸತ್ಯ ಹುಡ್ಕೋ ಪ್ರಯತ್ನ ಮಾಡಿದ್ರಿ, ಸತ್ಯ ಹೊರಗೆ ಬಂತು. ಮುದ್ದಮ್ಮಂಗೆ ನ್ಯಾಯ ಒದಗಿಸ್ಬೇಕಿತ್ತು, ಒದಗಿಸಾಯ್ತು. ಈಗ ನಿಮ್ಗೆ ಖುಷಿಯಾಗಿರ್ಬೇಕಲ್ವೇ? ಖುಷಿಯಾಗಿರಿ ಅಷ್ಟೇ. ನಿಮ್ಮನ್ನ ಬಿಟ್ಟು ಹೇಗೆ ಖುಷಿಯಾಗಿರಲಿ ಸಿದ್ದು ಅವರೇ? ನನ್ನ ಜೀವನದಲ್ಲಿ ಖುಷಿ ಅಂತ ಕಂಡಿದ್ದೆ ನಿಮ್ಮಿಂದ. ಈಗ ಎಲ್ಲ ಮುಗ್ದು ಹೋಗ್ತಿದೆ ಅಂತ ಹೇಳಿದ್ರೆ ಅದನ್ನು ಹೇಗೆ ತಡ್ಕೊಳ್ಳಿ? ನಿಮ್ಮಿಂದ ಹೇಗೆ ನಾನು ದೂರ ಇರಲಿ ಸಿದ್ದು ಅವರೇ? ಮೇಡಮ್ ಅವರೇ, ಈಗಲೂ ಯೋಚನೆ ಮಾಡ್ತಾ ಕುಂತಿದ್ರಿ ಅಲ್ಲ, ಈಗೇನು ನಿಮ್ಗೆ ಖುಷಿಯಾಗಿರ್ತಿರೋ ಇಲ್ಲ ಎಲ್ಲರ ಮುಂದೆ ಕರ್ಕೊಂಡೋಗಿ ಯಾರು ಏನಂದ್ರು ಅಂತ ವಿಚಾರಿಸ್ಲೋ? ಇಲ್ಲ ಸಿದ್ದು ಅವರೇ, ಹಾಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡಿ. ನಾನು ಹೀಗಿರೋದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಅದನ್ನಾರ ಹೇಳಿ. ಅದು ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಅಲ್ವಾ? ಅದನ್ನ ಹೇಗೆ ಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮೇಡಮ್ ಅವರೇ, ಅದನ್ನೆಲ್ಲ ಬಿಟ್ಟಾಕಿ ವಾಸ್ತವದಲ್ಲಿ ಬದುಕಿ. ಈಗ ನಮಗೆ ಸಿಕ್ಕಿರೋ ಸಮಯನ ಖುಷಿಯಾಗಿ ಕಳೀಮ, ಸರಿಯೇ? ಮತ್ತ್ಯಾಕೆ ಇನ್ನೂ ಹಂಗೆ ಇದ್ದೀರಾ? ನಗಿ.